ನಮಸ್ತೆ, ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತಾ. ಕುರ್ಚಿ ಕದನಕ್ಕೆ ಸಿಎಂ ಡಿಸಿಎಂ ರಿಂದ ಅಲ್ಪ ವಿರಾಮ. ದೆಹಲಿಯಲ್ಲಿ ನಡೀತಿದ್ಯಾ ಅಸಲಿ ಸಂಗ್ರಾಮ? ಎಲ್ಲವೂ ಓಕೆ, ಹೈಕಮಾಂಡ್ ಮಾತಿಗೆ ಬದ್ಧ ಮಾತು ಯಾಕೆ? ಗೊಂದಲವೇ ಇಲ್ಲ, ಆದ್ರೂ ಹೈಕಮಾಂಡ್ ಮಾತೇ ಎಲ್ಲ. ಬ್ರೇಕ್ಫಾಸ್ಟ್ ಬಳಿಕ ತಾತ್ಕಾಲಿಕ ಬ್ರೇಕ್ ಹಾಕಿದ್ರ ಬಂಡೆ ಟಗರು? ಉಪಹಾರದ ಸೃಷ್ಟಿಯಾದ ಉಪಕಥೆಗಳು ಏನ್ ಹೇಳ್ತಿದೆ? ಮಾಧ್ಯಮಗಳತ್ತ ಬೆರಳು ಮಾಡಿದ್ದೇಕೆ ಸಿದ್ದು? ಅಸಲಿಗೆ ಕದನ ಸೃಷ್ಟಿಯಾಗಿದ್ದು ಎಲ್ಲಿಂದ, ಯಾರಿಂದ? ಇದುವೇ ಈ ಹೊತ್ತಿನ ವಿಶೇಷ ಪವರ್ ಸಂಡೇ. ನವೆಂಬರ್ ಕ್ರಾಂತಿ ಅಸಲಿ ಆಟ ಶುರುವಾಗಿ ಹೆಚ್ಚು ಕಡಿಮೆ 10 ದಿನಗಳೇ ಕಳೆದಿದೆ. ಆಟ ಈಗ ನಿರ್ಣಾಯಕ ಹಂತಕ್ಕೆ ಹೋಗಿದೆ. ಹೈಕಮಾಂಡ್ ಆ ಸ್ಥಾನದಲ್ಲಿ ಸಿಎಂ ಸ್ಥಾನ ಯಾರದ್ದು ಅನ್ನೋದು ನಿರ್ಧಾರವಾಗಲಿದೆ. ಭಾನುವಾರ ಮುಹೂರ್ತ ಫಿಕ್ಸ್ ಆಗಿದೆ. ಇದರ ನಡುವೆ ಸಿಎಂ ಡಿಸಿಎಂ ಒಟ್ಟಿಗೆ ಉಪಹಾರ ಸೇವಿಸಿ ನಮ್ಮ ನಡುವೆ ಏನು ಗೊಂದಲವಿಲ್ಲ ಅಂತ ಹೇಳಿದ್ದಾರೆ. ಉಪಹಾರ ಇಲ್ಲಿ ನಡೆದಿದ್ರೂ ಸಿಎಂ ಬದಲಾವಣೆ ಅಧ್ಯಾಯದ ಉಪಸಂಹಾರ ದೆಹಲಿಯಲ್ಲೇ ನಡೆಯಲಿದೆ. ಅಸಲಿಗೆ ಉಪಹಾರ ಸಭೆ ನಡೆಸಿದ್ದು ಯಾಕೆ? ಸಿಎಂ ಡಿಸಿಎಂ ನಡುವೆ ನಡೆದ ಮಾತುಕತೆಗಳ ಇನ್ಸೈಡ್ ಸ್ಟೋರಿ ಏನು? ಪಟ್ಟ ಬಿಡಲು ಸಿಎಂ ಒಪ್ಪಿದ್ರಾ, ಇಲ್ಲ ಪಟ್ಟು ಬಿಡಲು ಡಿಸಿಎಂ ಒಪ್ಪಿದ್ರಾ? ಇಲ್ಲಿದೆ ಡೀಟೇಲ್ಸ್. ಒಟ್ಟಾರೆಯಾಗಿ ನಾವು ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತದೆ, ಏನ್ ಡೈರೆಕ್ಷನ್ ಕೊಡ್ತದೆ, ಏನ್ ಇನ್ಸ್ಟ್ರಕ್ಷನ್ ಕೊಡ್ತದೆ, ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ರಾಜಕೀಯವಾಗಿ ನಮ್ಮಿಬ್ರದ್ದು ಕೂಡ ಒಂದೇ ತೀರ್ಮಾನ. ಪಕ್ಷದ ವರಿಷ್ಠರು, ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ಹಿಂದೆನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ, ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ತೀರ್ಮಾನ. ನಮ್ದು ಅಚಲ. ಯಾರು ಮಧ್ಯದಲ್ಲಿ ತಾವಾಗ್ಲಿ ತಮ್ಗೆ ಗುಂಪು, ನಮ್ದು ಯಾವ ಗುಂಪು ಇಲ್ಲ. ಜಟ್ಟಿಗಳು ಅವರೇ, ಕುಸ್ತಿಯೂ ಒಂದೇ ಪಟ್ಟಕ್ಕೆ. ಆದರೆ ಈಗ ಅಖಾಡ ಬದಲಾಗಿದೆ. ದೆಹಲಿಯಲ್ಲಿ ಕಣ ಹದಗೊಳ್ಳುತ್ತಿದೆ. ಅಲ್ಲಿ ಗೆದ್ದ ಪಟ್ಟು ಯಾರು ಅನ್ನೋದು ನಿರ್ಧಾರವಾಗಲಿದೆ. ಎಸ್, ಸಿಎಂ ಡಿಸಿಎಂ ಶನಿವಾರ ಉಪಹಾರದ ನೆಪದಲ್ಲಿ ಕುಸ್ತಿ ಕದನಕ್ಕೆ ಅಲ್ಪ ವಿರಾಮ ಇಡೋ ನಿರ್ಧಾರಕ್ಕೆ ಬಂದಿದ್ದಾರೆ. ನಮ್ಮಲ್ಲಿ ಗೊಂದಲಗಳಿಲ್ಲ, ಇಲ್ಲಿಗೆ ಎಲ್ಲ ಗೊಂದಲಗಳು ಮುಗಿದು ಹೋಗಿವೆ ಅನ್ನೋ ಮೂಲಕ ಮತ್ತೆ ಹೈಕಮಾಂಡ್ ಎಲ್ಲವನ್ನು ಬಗೆಹರಿಸಲಿದೆ ಅಂತ ಇದು ಟ್ರೈಲರ್ ಪಿಕ್ಚರ್ ಅಭಿ ಬಾಕಿಯೇ ಅನ್ನೋ ಸಂದೇಶ ನೀಡಿದ್ದಾರೆ. ಸಿಎಂ ಡಿಸಿಎಂ ಶನಿವಾರ ಬ್ರೇಕ್ಫಾಸ್ಟ್ ಮೀಟಿಂಗ್. ಕದನಕ್ಕೆ ಮಧ್ಯಂತರವ, ಹೊಸ ಹಾದಿಗೆ ಮುನ್ನುಡಿಯ? ಕಳೆದ ಹಲವು ದಿನಗಳಿಂದ ಕುರ್ಚಿ ಕದನ ರಾಜ್ಯದಲ್ಲಿ ಜೋರಾಗಿಯೇ ನಡೆಯುತ್ತಿದೆ. ಸಹಿ ಸಂಗ್ರಹದೊಂದಿಗೆ ಹೊತ್ತಿಕೊಂಡ ಕಿಡಿ ಹೈಕಮಾಂಡ್ ಗಡಿಬಿಡಿಗೊಳ್ಳುವ ಮಟ್ಟಕ್ಕೆ ಜಾರಿ ಹೋಗಿತ್ತು. ಈಗ ಹೈಕಮಾಂಡ್ ಎಂಟ್ರಿ ಕೊಟ್ಟಾಗಿದೆ. ದೆಹಲಿಗೆ ಉಭಯ ನಾಯಕರಿಗೆ ಬುಲಾವ್ ನೀಡಿರುವ ಹೈಕಮಾಂಡ್, ಅದಕ್ಕೂ ಮೊದಲು ಇಬ್ಬರು ಸೇರಿ ಮಾತುಕತೆ ನಡೆಸಿ ಒಂದು ನಿರ್ಧಾರಕ್ಕೆ ಬನ್ನಿ, ಬಳಿಕ ದೆಹಲಿಯಲ್ಲಿ ಅಂತಿಮ ತೀರ್ಮಾನ ನಡೆಯಲಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಮಾತಿನಂತೆ ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ ಶನಿವಾರ ಬೆಳಗ್ಗೆ ಉಪಹಾರಕ್ಕೆಂದು ಸೇರಿದ ಉಭಯ ನಾಯಕರು ಹಲವು ಮಾತುಕತೆಗಳನ್ನ ನಡೆಸಿದ್ದಾರೆ. ಇವತ್ತು ನಡೆದಂತಹ ಈ ಸಭೆಯ ಬಗ್ಗೆ 1 ಗಂಟೆಗಳ ಕಾಲ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆ ಮಾಡಿದ್ವಿ, ಏನು ಎತ್ತ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಗಮನಕ್ಕೆ ತರ್ತಾರೆ. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಗಮನಕ್ಕೆ ತರ್ತಾರೆ. ಕೊನೆಯದಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಳೆ ನಡೆಯುವಂತಹ ಸಭೆಯಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಹೈಕಮಾಂಡ್ ಹೇಳಿದಂತೆ ಕೇಳಲು ಸಜ್ಜಾದ ಜೋಡೆತ್ತು. ರವಿವಾರ ಇಂದ್ರಪ್ರಸ್ಥದಲ್ಲಿ ನಡೆಯಲಿದೆ ಮಹಾಸಭೆ.
ಎಸ್, ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಮಹತ್ವದ ಚರ್ಚೆಗಳು ನಡೆದಿವೆ. ಬರೋಬ್ಬರಿ 1 ಗಂಟೆಗಳ ಕಾಲ ಚರ್ಚೆ ನಡೆಸಿದ ಸಿಎಂ ಸಿದ್ದು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಹೇಳಿದಂತೆ ಕೇಳಲು ಸಜ್ಜಾಗಿದ್ದಾರೆ. ಇಬ್ಬರು ಉಪಹಾರಕ್ಕೆ ಸೇರಿದ ವೇಳೆ ನಡೆದ ಮಾತುಕತೆ ಹಲವು ಹಂತಗಳಲ್ಲಿ ಮಾತುಕತೆಗಳು ನಡೆದಿವೆ. ಡಿಕೆ ಶಿವಕುಮಾರ್ ತಮ್ಮ ಮಾತನ್ನ ಮುಂದಿಟ್ರೆ ಸಿಎಂ ಸಿದ್ದರಾಮಯ್ಯ ಕೂಡ ತಮ್ಮದೇ ವಾದವನ್ನ ಡಿಕೆಶಿ ಎದುರಿಗೆ ಇಟ್ಟಿದ್ದಾರೆ. ಇಬ್ಬರ ನಡುವೆ ನಡೆದ ಮಾತುಕತೆ ಇನ್ಸೈಡ್ ಸ್ಟೋರಿಯ ಬಗ್ಗೆ ನೋಡೋದಾದ್ರೆ, ಸಾರ್, 2.5 ವರ್ಷ ಆಯ್ತು. ನನಗೆ ಅವಕಾಶ ಮಾಡಿಕೊಡಿ. ನಾನು ಸಹ ಪಕ್ಷಕ್ಕಾಗಿ ದುಡಿದಿದ್ದೇನೆ. ಹೌದಪ್ಪ, ಅದು ನಿಜ. 40 ವರ್ಷಗಳ ಕಾಲ ಕಷ್ಟಪಟ್ಟಿದ್ದೇನೆ. ನಿಮ್ಮ ಸಲಹೆಯಂತೆ ಒಪ್ಪಿಕೊಂಡಿದ್ದೇನೆ. ನನಗೂ ಸಿಎಂ ಆಗಬೇಕು ಅಂತ ಆಸೆ ಇದೆ. ಯಾವ ದಿನ ಬಿಟ್ಟು ಕೊಡ್ತೀರಾ ಅಂತ ಹೇಳಿ. ಇದು ನನ್ನ ರಿಕ್ವೆಸ್ಟ್. ನಿಮ್ಮ ಸಲಹೆಯಂತೆ ಸರ್ಕಾರ ನಡೆಸುತ್ತೇನೆ. ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಸದೃಢವಾಗಿದೆ. ನಮ್ಮ ಗೊಂದಲ ಬಿಜೆಪಿ ಜೆಡಿಎಸ್ಗೆ ಲಾಭ ಆಗಬಾರದು. ನಾಳೆ ಹೈಕಮಾಂಡ್ ಮುಂದೆ ಎಲ್ಲವನ್ನೂ ಹೇಳೋಣ. ಸರಿ ಸಾರ್. ಅವ್ರೇನ್ ಹೇಳ್ತಾರೋ ಅದಕ್ಕೆ ಬದ್ಧರಾಗಿರೋಣ. ನನ್ನ ಮನಸ್ಸಲ್ಲಿ ನಿನಗೆ ಕೊಡಬಾರ್ದು ಅಂತ ಇಲ್ಲ. ಇದು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ನಡೆದ ಮಾತುಕತೆಗಳು. ಸುಮಾರು 1 ಗಂಟೆಗಳ ಕಾಲ ಮಾತನಾಡಿದ ಉಭಯ ನಾಯಕರು ಕೊನೆಗೆ ಹೈಕಮಾಂಡ್ ಏನು ಹೇಳ್ತಾರೋ ಅದಕ್ಕೆ ಬದ್ಧರಾಗಿರೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಸದ್ಯ ಉಭಯ ನಾಯಕರ ನಡುವೆ ಇದ್ದ ನಾನಾ ನೀನಾ ಫೈಟ್ ಒಂದು ಹಂತಕ್ಕೆ ಶಾಂತಗೊಂಡಿದ್ದು ದೆಹಲಿ ನಾಯಕರ ಮಾತೆ ಶಾಸನ ಅನ್ನೋ ಅಂತಿಮ ತೀರ್ಮಾನಕ್ಕೆ ಬಂದಿದ್ದಾರೆ. ರಾಜ್ಯದಲ್ಲಿ ಟಿಫಿನ್ ಮೀಟಿಂಗ್ ಪಾಲಿಟಿಕ್ಸ್. ರಾಹುಲ್ಗೆ ವರದಿ ಒಪ್ಪಿಸಿದ ಎಐಸಿಸಿ ಅಧ್ಯಕ್ಷ. ಕರ್ನಾಟಕದಲ್ಲಿ ಟಿಫನ್ ಪಾಲಿಟಿಕ್ಸ್ ಮುಗಿತಾ ಇದ್ದಂತೆ ದೆಹಲಿಯಲ್ಲಿ ಸರಣಿ ಸಭೆಗಳು ನಡೀತಾ ಇವೆ. ಉಪಹಾರ ಸಭೆ ಮುಗಿದ ಬಳಿಕ ರಾಹುಲ್ ಗಾಂಧಿಯನ್ನ ಭೇಟಿಯಾದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಟಿಫನ್ ಪಾಲಿಟಿಕ್ಸ್ನಲ್ಲಿ ನಡೆದ ಸಂಪೂರ್ಣ ವಿವರ ನೀಡಿದ್ದಾರೆ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ವಾಸ್ತವ ಪರಿಸ್ಥಿತಿ ವಿವರಿಸಿದ ಎಐಸಿಸಿ ಅಧ್ಯಕ್ಷ ಖರ್ಗೆ ಉಭಯ ಬಣಗಳ ಬಡಿದಾಟ, ಯಾವ ಸಮುದಾಯ ಯಾರ ಪರ ನಿಂತಿದೆ ಅನ್ನೋದರ ಸಂಪೂರ್ಣ ವಿವರ ಸಲ್ಲಿಸಿದ್ದಾರೆ. ಸಿಎಂ ಡಿಸಿಎಂ ನಡುವೆ ನಿಜಕ್ಕೂ ಇಲ್ವಾ ಗೊಂದಲ? ಹೈಕಮಾಂಡ್ ಅಂಗಳಕ್ಕೆ ಹೋಗಿದ್ದೇಕೆ ಗದ್ದುಗೆ ಗದ್ದಲ? ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ನಾವು ಒಟ್ಟಾಗಿ ಪಕ್ಷದ ಪರವಾಗಿ ನಿಲ್ಲಲಿದ್ದೇವೆ. ಜನರು ನೀಡಿದ ಅಧಿಕಾರವನ್ನ ಸಮರ್ಥವಾಗಿ ನಿಭಾಯಿಸಲಿದ್ದೇವೆ. ನಮ್ಮಲ್ಲಿ ಯಾವುದೇ ಬಣ ಇಲ್ಲ ಅಂತ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದರೂ ಕೂಡ ಬೂದಿ ಮುಚ್ಚಿದ ಕೆಂಡವೊಂದು ಈಗಲೂ ಕೂಡ ನಿಗಿಯಾಗಿಯೇ ಇದೆ. ಇದು ರಾಜ್ಯದಲ್ಲಿಯೇ ಬಗೆಹರಿಯುವ ಗೊಡವೆಯಾಗಿದ್ರೆ ಇದರ ಗೊಡವೆಗೆ ಹೈಕಮಾಂಡ್ ಎಂಟ್ರಿ ನೀಡ್ತಾ ಇರಲಿಲ್ಲ. ಎಲ್ಲವೂ ಹೈಕಮಾಂಡ್ ಅಂಗಳದಲ್ಲಿಯೇ ತೀರ್ಮಾನವಾಗುವ ಮಟ್ಟಕ್ಕೆ ಕುರ್ಚಿ ಫೈಟ್ ತಲುಪುತ್ತಾ ಇರಲಿಲ್ಲ. ಇಲ್ಲ ಅಂತ ಹೇಳಿದ್ರೆ ಯಾವುದು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕಡೆ ಬೊಟ್ಟು ಮಾಡುವಂತಹ, ಕಾಂಗ್ರೆಸ್ ಹೈಕಮಾಂಡ್ ಕಡೆ ಬೆರಳು ತೋರಿಸುವಂತಹ ಅವಶ್ಯಕತೆ ಇರಲಿಲ್ಲ. ಎಲ್ಲವೂ ಕೂಡ ಇಲ್ಲೇ ಸಮಸ್ಯೆ ಬಗೆಹರಿತು. ಸಿದ್ದರಾಮಯ್ಯ ಅವರು ಮುಂದುವರಿತಾರೆ, ನಾನು ಡಿಸಿಎಂ ಆಗಿ ಮುಂದುವರಿತೀನಿ ಅಂತ ಹೇಳ್ತಿದ್ರು. ಇಲ್ಲ, ಸಿದ್ದರಾಮಯ್ಯ ಅವರು ನಾನು ಡಿಕೆ ಶಿವಕುಮಾರ್ ಅವ್ರಿಗೆ ಅವಕಾಶವನ್ನ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರು. ಆದ್ರೆ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡ್ಲಿ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಸಮಸ್ಯೆಗೂ ಕೂಡ ಮದ್ದನ್ನ ಕಂಡುಕೊಳ್ಳುವಂತಹ ಸಮಸ್ಯೆ ಬಗೆಹರಿದಿದೆ ಅನ್ನುವಂತಹ ವಾತಾವರಣ ಈಗ ಸದ್ಯಕ್ಕಂತೂ ಕಾಣಿಸ್ತಿಲ್ಲ. ಆದ್ರೆ ಕಾಂಗ್ರೆಸ್ ಹೈಕಮಾಂಡೇ ಎಲ್ಲವೂ ಕೂಡ ನಿರ್ಧಾರ ಮಾಡಲಿ ಅಂತ ಹೇಳಿದೆ. ಆದ್ರೆ ಇಬ್ಬರ ನಡುವೆನೂ ಕೂಡ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಫರೆನ್ಸ್ ಇರೋದು ನಿಜ ಅನ್ನುವ ಕಾರಣಕ್ಕೋಸ್ಕರವೇ ಎಲ್ಲವೂ ಕೂಡ ಹೈಕಮಾಂಡೇ ನಿರ್ಧಾರ ಮಾಡಲಿ ಅಂತ ಹೇಳ್ತಾ ಇರುವಂತದ್ದು. ಹೀಗಾಗಿ ಸದ್ಯಕ್ಕೆ ನಾಳೆ ಇವತ್ತು ಇಲ್ಲವೇ ನಾಳೆ ದೆಹಲಿಗೆ ಹೋಗಿದ್ದೆ ಆದ್ರೆ ನಾಳೆ ನಡೆಯುವಂತಹ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾದಂತಹ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬರುವಂತಹ ಒಂದು ಸಾಧ್ಯತೆ ಇದೆ.
ನಾಯಕತ್ವಕ್ಕೆ ಸೋನಿಯಾರಿಂದ ಬೀಳಲಿದೆ ತೆರೆ. ಸಿದ್ದುಗೆ ಗದ್ದುಗಿಯ, ಡಿಕೆಗೆ ಪಟ್ಟಾನ, ಯಾರಿಗೆ ಲಕ್? ಪವರ್ ಪಾಲಿಟಿಕ್ಸ್ಗೆ ಕ್ಲೈಮ್ಯಾಕ್ಸ್ ರವಿವಾರ ದೆಹಲಿಯಲ್ಲಿ ಬೀಳಲಿದೆ ಅಂತ ಗ್ಯಾರಂಟಿ ನ್ಯೂಸ್ ಈ ಹಿಂದೆನೇ ಹೇಳಿತ್ತು. ಈಗಾಗಲೇ ವಿದೇಶದಿಂದ ಕಾಂಗ್ರೆಸ್ ವರಿಷ್ಠೆ ದೆಹಲಿಗೆ ವಾಪಸ್ಸಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಚರ್ಚೆ ನಡೆಸಿದ ವೇಳೆ ಖರ್ಗೆ ಸಾಹೇಬರು ರಾಹುಲ್ಗೆ ಸಂಪೂರ್ಣ ವಿವರ ನೀಡಿದ್ದಾರೆ. ರವಿವಾರ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಸೇರಲಿದ್ದಾರೆ. ಸೋನಿಯಾ ನೇತೃತ್ವದಲ್ಲಿಯೇ ಅಂತಿಮ ನಿರ್ಧಾರ ಆಚೆ ಬರಲಿದೆ. ಸೋನಿಯಾ ಯಾವ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ, ಯಾರಿಗೆ ಪಟ್ಟ ಕಟ್ಟಲಿದ್ದಾರೆ, ಯಾರ ಪರವಾಗಿ ನಿಲ್ಲಲಿದ್ದಾರೆ ಅನ್ನೋದು ಈಗ ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. ಪಾಲಿಟಿಕ್ಸ್ ಮೂಲಕ ಕುರ್ಚಿ ಕದನ ಸೆಮಿಫೈನಲ್ ಹಂತ ಮುಗಿಸಿದೆ. ರವಿವಾರ ಅಸಲಿ ಫೈನಲ್ ಮ್ಯಾಚ್ ನಡೆಯಲಿದೆ. ರವಿವಾರ ನಡೆಯುವ ಸಭೆ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಆಗಲಿದೆ? ಸಿದ್ದರಾಮಯ್ಯಗೆ ಬೋನಸ್ ತಿಂಗಳುಗಳು ಸಿಗಲಿವೆಯಾ? ಡಿಕೆಶಿಗೆ ಕಾಯಲು ಹೇಳಲಾಗ್ತಾ ಇದೆಯಾ? ರವಿವಾರ ಯಾರ ಪಾಲಿಗೆ ಅದೃಷ್ಟದ ದಿನವಾಗಲಿದೆ? ಗೊಂದಲಗಳಿಗೆಲ್ಲ ಮಾಧ್ಯಮಗಳ ಮೇಲೆ ಬೊಟ್ಟು ತೋರಿಸಿದ್ದು ಎಷ್ಟು ಸರಿ? ಅಸಲಿಗೆ ಸಂಘರ್ಷ ಶುರು ಮಾಡಿದ್ದು ಯಾರು? ಸೋನಿಯಾ ಗಾಂಧಿ ನಿರ್ಣಯದ ಮೇಲೆ ನಿಂತಿದೆ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್. ಯಾರ ಮಸ್ತಕದ ಮೇಲೆ ಹಸ್ತ ಇಡ್ತಾರೆ ಕಾಂಗ್ರೆಸ್ ವರಿಷ್ಠೆ? ಈಗಾಗಲೇ ಒಂದು ಸುತ್ತಿನ ಸಭೆ ನಡೆಸಿರುವ ರಾಹುಲ್, ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ಕಾಂಗ್ರೆಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿಯೇ ಈ ಗದ್ದುಗೆ ಗುದ್ದಾಟಕ್ಕೆ ಅಂಕದ ಪರದೆ ಎಳೆಯೋ ಸಾಧ್ಯತೆ ಇದೆ. ಸಿದ್ದುಗೆ ಬೋನಸ್ ತಿಂಗಳು ಸಿಗುತ್ತಾ, ಇಲ್ಲ ಪಟ್ಟಾತ್ಯಾಗ ಮಾಡಬೇಕಾಗುತ್ತಾ? ನಿಜಕ್ಕೂ ಕುರ್ಚಿ ಕದನದ ಗೊಂದಲ ಸೃಷ್ಟಿಸಿದ್ದು ಯಾರು? ಜನವರಿಯಲ್ಲಿಯೇ ಕ್ರಾಂತಿ ಎಂಬ ಹೊಸ ಬಾಂಬ್ ಸ್ಫೋಟಿಸಿದ್ದು ಯಾರು? ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಟಿಫಿನ್ ಪಾಲಿಟಿಕ್ಸ್ ಟೆನ್ಷನ್ ಈಗ ದೆಹಲಿಗೆ ವರ್ಗಾವಣೆಯಾಗಿದೆ. ರವಿವಾರ ನಡೆಯಲಿರುವ ಸಭೆಯಲ್ಲಿ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಈ ಎಲ್ಲ ಡ್ರಾಮಾಗಳಿಗೆ ಅಂತಿಮ ಪರದೆ ಎಳೆಯುವ ಸಿದ್ಧತೆಯಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ದೆಹಲಿಯಲ್ಲಿ ಒಂದು ಹಂತದ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದ್ದು ಮಲ್ಲಿಕಾರ್ಜುನ ಖರ್ಗೆ ಸಂಪೂರ್ಣ ವಿವರ ನೀಡಿದ್ದಾರೆ. ಇದು ಈಗ ಸೋನಿಯಾ ಟೇಬಲ್ ತಲುಪಿದ್ದು ರವಿವಾರ ಸ್ಪಷ್ಟ ಸಂದೇಶ ರವಾನೆಯಾಗೋ ಎಲ್ಲ ಸಾಧ್ಯತೆಗಳಿವೆ. ರವಿವಾರ ದೆಹಲಿಯಲ್ಲಿ ಏನೆಲ್ಲ ನಿರ್ಧಾರವಾಗಲಿದೆ? ನವೆಂಬರ್ ಅಂತ್ಯಕ್ಕೆ ಕ್ರಾಂತಿಯ ಬಾವುಟ ಹಾರುತ್ತಾ? ಕಳೆದ 3 ತಿಂಗಳಿನ ಪ್ರಹಸನಕ್ಕೆ ಕೊನೆಗೂ ತೆರೆ ಬೀಳುವ ಕ್ಷಣ ಬಂದಿದೆ. ರವಿವಾರ ಸೋನಿಯಾ ಗಾಂಧಿ ಈ ಎಲ್ಲದಕ್ಕೂ ಅಂತ್ಯ ಹಾಡಲಿದ್ದಾರೆ ಅನ್ನೋ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿಯೇ ಕೇಳಿ ಬರ್ತಿವೆ. ರವಿವಾರ ರಾಹುಲ್ ಗಾಂಧಿ ಜೊತೆ ಸೇರಿ ಸೋನಿಯಾ ಗಾಂಧಿ ಮಹತ್ವದ ಸಭೆ ನಡೆಸಲಿದ್ದಾರೆ. ಇದೇ ವೇಳೆ ಒಂದು ಅಂತಿಮ ತೀರ್ಮಾನಕ್ಕೆ ಬರಲಿದ್ದಾರೆ. ರವಿವಾರವೇ ನವೆಂಬರ್ ತಿಂಗಳು ಅಂತ್ಯಗೊಳ್ಳಲಿದೆ. ಅಂದೇ ಕ್ರಾಂತಿಯ ಅಸಲಿ ಬಾವುಟ ಹಾರುತ್ತಾ? ಡಿಕೆಶಿಗೆ ಕೈ ಹಿಡಿದು ಮೇಲೆತ್ತಲಾಗುತ್ತಾ ಅಂತ ನೋಡಿದ್ರೆ ಇದು ನಡೆಯೋದು ಬಹುತೇಕ ಡೌಟ್ ಇದೆ. ಹೈಕಮಾಂಡ್ ಈಗ ತಮ್ಮದೇ ಲೆಕ್ಕಾಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಟಿಫನ್ ಸಭೆ ಬಳಿಕ ಹೈಕಮಾಂಡ್ ಜೊತೆ ಮಾತು. ತಮ್ಮ ಅಭಿಪ್ರಾಯ ಒಪ್ಪಿಸಿದ ಉಭಯ ನಾಯಕರು. ಶನಿವಾರ ನಡೆದ ಉಪಹಾರ ಸಭೆಯಲ್ಲಿ ಉಭಯ ನಾಯಕರು ಮಾತನಾಡಿಕೊಂಡಿದ್ದಾರೆ. ಅದರ ಸಂಕ್ಷಿಪ್ತ ವಿವರ ನಾವು ಈಗಾಗಲೇ ನಿಮಗೆ ನೀಡಿದ್ದೇವೆ. ಅದರ ಜೊತೆ ಸಿದ್ದು ಇಷ್ಟು ವರ್ಷ ಕಾದಿದ್ದೀರಿ, ಇನ್ನೊಂದು 3 ತಿಂಗಳು ಕಾಯಿರಿ ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಸ್ಪಷ್ಟ ಮೂಲಗಳಿಂದ ಬಂದಿವೆ. ಡಿಕೆಶಿಗೆ ಸಿದ್ದರಾಮಯ್ಯ ಈ ಮಾತನ್ನ ಹೇಳಿದ ಬಳಿಕ ಉಭಯ ನಾಯಕರು ಹೈಕಮಾಂಡ್ ನಾಯಕರೊಂದಿಗೆ ಅವರ ವಾದ ಬಿಟ್ಟು ಮಾತುಕತೆಯನ್ನ ನಡೆಸಿದ್ದಾರೆ.
ಇಷ್ಟು ವರ್ಷ ಕಾದಿದ್ದೀನಿ, ಮುಂದೆ ನಿಮ್ಮ ನಿರ್ಧಾರ. ಹೈಕಮಾಂಡ್ ನಾಯಕರ ಎದುರು ಬಂಡೆ ಸ್ಪಷ್ಟ ಮಾತು. ಡಿಸಿಎಂ ಡಿಕೆ ಶಿವಕುಮಾರ್ ಇಷ್ಟು ದಿನ ಕೊಟ್ಟ ಮಾತನ್ನ ಹೈಕಮಾಂಡ್ಗೆ ನೆನಪಿಸುತ್ತಿದ್ರು. ಈಗ ನಿಮ್ಮದೇ ಅಂತಿಮ ನಿರ್ಧಾರ ಅಂತ ಹೇಳಿದ್ದಾರೆ. ನಾನು ಸಿಎಂ ಪಟ್ಟಕ್ಕಾಗಿ ಇಷ್ಟು ವರ್ಷ ಕಾದಿದ್ದೀನಿ, ಇನ್ಮೇಲೆ ನೀವು ಏನು ನಿರ್ಧಾರ ಮಾಡ್ತಿರೋ ಮಾಡಿ. ಸಿದ್ದರಾಮಯ್ಯನವರ ಎದುರಿಗೂ ಕೂಡ ಇದೇ ಮಾತನ್ನ ನಾನು ಹೇಳಿದ್ದೀನಿ. ಮುಂದಿನದು ನಿಮ್ಮ ವಿವೇಚನೆಗೆ ಬಿಟ್ಟ ವಿಚಾರ ಎಂದು ಸುರ್ಜೇವಾಲಾ ಹಾಗೂ ಕೆಸಿ ವೇಣುಗೋಪಾಲ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೊಡಲು ನಾನು ಈಗಲೇ ಸಿದ್ಧ. ಮುಂದಾಗುವ ಪರಿಣಾಮ ಎಚ್ಚರಿಸಿದ ಟಗರು. ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಹೈಕಮಾಂಡ್ ನಾಯಕರಾದ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಮಾತನಾಡಿ, ಸದ್ಯ ನಾಯಕತ್ವ ಬದಲಾವಣೆ ಮಾಡಿದ್ರೆ ಪಕ್ಷ ಸಂಕಷ್ಟಕ್ಕೆ ಸಿಲುಕೋದು ಪಕ್ಕ. ನಾವು ಚುನಾವಣೆ ಎದುರಿಸೋದೇ ಅಹಿಂದ ಟ್ರಂಪ್ ಕಾರ್ಡ್ ಮೂಲಕ. ಒಂದು ವೇಳೆ ಆ ಸಮುದಾಯ ಮುನಿಸಿಕೊಂಡ್ರೆ ಮುಂದಿನ ಚುನಾವಣೆಯಲ್ಲಿ ಪಕ್ಷಕ್ಕೆ ಸಂಕಷ್ಟ ಎದುರಾಗಲಿದೆ. ಕುರ್ಚಿ ಬಿಟ್ಟು ಕೊಡಲು ನನ್ನದೇನೂ ಅಭ್ಯಂತರ ಇಲ್ಲ, ಆದ್ರೆ ಮುಂದೆ ಪಕ್ಷಕ್ಕೆ ಡ್ಯಾಮೇಜ್ ಆದ್ರೆ ಆವಾಗ ನನ್ನನ್ನ ಹೊಣೆ ಮಾಡಬೇಡಿ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಯುದ್ಧಕ್ಕೆ ಸಿಎಂ ಡಿಸಿಎಂ ಕದನ ವಿರಾಮ ಘೋಷಣೆ. ಮುಂದೆ ಕಾದಿದೆಯಾ ಶಿವರಾತ್ರಿ ಶುಭವಾರ್ತೆ? ಎಸ್, ಹೈಕಮಾಂಡ್ ಜೊತೆ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಆಗುವವರೆಗೂ ಸುಮ್ಮನಿರಿ, ಆಮೇಲೆ ವಿಚಾರ ಮಾಡೋಣ ಅಂತ ಹೇಳಿದ್ದಾರೆ ಎಂಬ ಮಾಹಿತಿಗಳು ಕೇಳಿ ಬರ್ತಿವೆ. ಹೀಗಾಗಿ ಇಬ್ಬರು ನಾಯಕರು ಸದ್ಯ ಚೇರ್ ವಾರ್ಗೆ ಸೀಸ್ ಫೈರ್ ಘೋಷಿಸಿದ್ದಾರೆ ಎನ್ನಲಾಗಿದೆ. ಇದು ಕದನ ವಿರಾಮ ಅಷ್ಟೇ, ಪೂರ್ತಿ ಯುದ್ಧ ವಿರಾಮ ಘೋಷಣೆಯಲ್ಲ ಅಂತಲೇ ಹೇಳಲಾಗ್ತಾ ಇದೆ. ಸಂಕ್ರಾಂತಿ ಶಿವರಾತ್ರಿ ಬಳಿಕ ಮತ್ತೆ ಕುರ್ಚಿ ಕದನ ಭುಗಿಲೇಳುವ ಸೂಚನೆಯೂ ಕೂಡ ಸಿಕ್ಕಿದೆ. ಅದಕ್ಕೆ ಕಾರಣ ಕೂಡಲೇ ಸಿದ್ದರಾಮಯ್ಯರನ್ನ ಪಟ್ಟದಿಂದ ಕೆಳಗಿಳಿಸುವ ಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಹೀಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿವೇಶನ ಆರಂಭ ಆಗಲಿದೆ. ಅದಾದ ಬಳಿಕ ಬಜೆಟ್ ಮಂಡನೆ ಆಗಲಿದೆ. ಇದು ಸಿಎಂ ಬದಲಾವಣೆಗೆ ಸೂಕ್ತ ಕಾಲವಲ್ಲ ಅನ್ನೋ ಅರಿವು ಹೈಕಮಾಂಡ್ಗೂ ಕೂಡ ಇದೆ. ಹೀಗಾಗಿ ಇನ್ನು 3 ತಿಂಗಳು ಕಾಯಿರಿ ಅಂತ ಡಿಕೆ ಶಿವಕುಮಾರ್ಗೆ ಸೂಚನೆ ನೀಡಲು ಹೈಕಮಾಂಡ್ ಸಜ್ಜಾಗಿದೆ ಅಂತ ಹೇಳಲಾಗ್ತಿದೆ. ಬಹುತೇಕ ಇವತ್ತಿನ ಸಭೆ ಒಂದು ರೀತಿಯಲ್ಲಿ ಪಾರ್ಟ್ಲಿ ಆದಂತೆ ಕಾಣಿಸ್ತಿದೆ. ಫುಲ್ಲಿ ಆಗ್ಬೇಕಂತ ಹೇಳಿದ್ರೆ ಅದು ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಆಗಬೇಕು. ಹೀಗಾಗಿ ನಾಳೆ ಸೋನಿಯಾ ಮತ್ತೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯುವಂತಹ ಒಂದು ಸಭೆಯಲ್ಲಿ ಅಂತಿಮವಾಗಿ ನಿರ್ಧಾರವನ್ನ ಕೈಗೊಳ್ಳುವಂತ ಒಂದು ಸಾಧ್ಯತೆ ಇದೆ. ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಅಧಿವೇಶನಕ್ಕೂ ಮೊದಲೇ ಅಷ್ಟು ದೊಡ್ಡ ನಿರ್ಧಾರ ಕಾಂಗ್ರೆಸ್ ಹೈಕಮಾಂಡ್ ಇಂದ ಬರುತ್ತೆ ಅಂತ ಬರುವ ಲಕ್ಷಣಗಳನ್ನು ಕಾಣ್ತಾ ಇಲ್ಲ. ಬಳಿಕ ಶಿವ ಪಟ್ಟಾಭಿಷೇಕ ಫಿಕ್ಸ್. ಯುಗಾದಿಗೆ ಸಿಎಂ ಗಾದಿ ಏರ್ತಾರ ಬಂಡೆ. ಎಸ್, 3 ತಿಂಗಳು, ಜಸ್ಟ್ 3 ತಿಂಗಳ ಆಟ ಬಾಕಿ ಇದೆ. 3 ತಿಂಗಳ ಬಳಿಕ ಡಿಕೆಶಿಗೆ ಸಿಎಂ ಪಟ್ಟ ಕಟ್ಟೋದು ಗ್ಯಾರಂಟಿ ಅಂತ ಹೇಳಲಾಗ್ತಿದೆ. ಹಾಗೆ ಡಿಕೆ ಶಿವಕುಮಾರ್ಗೆ ಸೋನಿಯಾ ಗಾಂಧಿಯವರೇ ಮಾತು ಕೊಟ್ರ. ಯುಗಾದಿ ಹಬ್ಬಕ್ಕೆ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಈಗಾಗಲೇ ಒಪ್ಪಿಗೆ ನೀಡಿದೆಯಾ, ಅಧಿಕೃತ ಘೋಷಣೆಯೊಂದೇ ಬಾಕಿ ಉಳಿದುಕೊಂಡಿದೆಯಾ ಅನ್ನೋ ಸಂಶಯಗಳು ಮೂಡಿವೆ. ಅದಕ್ಕೆ ಕಾರಣ ಡಿಕೆ ಶಿವಕುಮಾರ್ ಹೇಳಿದ ಆ ಒಂದೇ ಒಂದು ಹೇಳಿಕೆ. ಪತ್ರಿಕಾಗೋಷ್ಠಿಯಲ್ಲಿ ಸೋನಿಯಾ ನೀಡಿದ ಸೂಚನೆಯನ್ನ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಅವತ್ತು 3 ತಿಂಗಳು ಕಾಯಿರಿ ಅಂತ ಹೇಳಿದ್ರು. ಇವತ್ತು ಕೂಡ ಕಾಯ್ತೀನಿ ಅಂತ ಹೇಳೋ ಮೂಲಕ ಯುಗಾದಿವರೆಗೂ ಈ ಕುರ್ಚಿ ಫೈಟ್ ಜಾರಿಯಲ್ಲಿರಲಿದೆ ಅಂತ ಮುನ್ಸೂಚನೆ ನೀಡಿದ್ದಾರೆ. ಚೀಫ್ ಮಿನಿಸ್ಟರ್ ನಾನು ಅವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು 3 ತಿಂಗಳು, ನನ್ನ 4 ತಿಂಗಳು, ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೇಟ್ ಮಾಡಿ ಡಿಕೆ ಅಂತ ಹೇಳಿದ್ರು ಕೂಡ ಒಂದು ಶಬ್ದ ಅವತ್ತು ಕೂಡ ನಾನು ಮಾತಾಡಿಲ್ಲ. ಇವತ್ತು ಕೂಡ ಅಷ್ಟೇ, ಐ ಆಮ್ ವೆರಿ ಫರ್ಮ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ನಾವಿಬ್ರು ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಸಿದ್ದುಗೆ ಬೋನಸ್ ತಿಂಗಳು ಸಿಗೋದು ಖಚಿತ. ಯುಗಾದಿ ಬಳಿಕ ಡಿಕೆಶಿಗೆ ಪಟ್ಟಾಭಿಷೇಕ ನಿಶ್ಚಿತ.
ಸದ್ಯ ನಡೀತಾ ಇರುವ ಬೆಳವಣಿಗೆಗಳ ಪ್ರಕಾರ ಹಾಗೂ ದೆಹಲಿಯಿಂದ ಬಂದಿರುವ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಹೈಕಮಾಂಡ್ ಮಟ್ಟದಲ್ಲಿ ಈಗಾಗಲೇ ಒಂದು ತೀರ್ಮಾನ ಆಗಿದೆ. ಅಧಿವೇಶನ ಹಾಗೂ ಬಜೆಟ್ ಮುಗಿಯುವವರೆಗೂ ಯಾವುದೇ ನಾಯಕತ್ವ ಗೊಂದಲ ಸೃಷ್ಟಿಯಾಗದಂತೆ ನೋಡಿಕೊಳ್ಳಲು ಉಭಯ ನಾಯಕರಿಗೆ ಹೇಳಲಾಗಿದೆ. ಯುಗಾದಿ ಬಳಿಕ ನಾಯಕತ್ವ ಬದಲಾವಣೆಯ ಅಸಲಿ ಘೋಷಣೆ ಮಾಡಲಾಗುವುದು. ಅಧಿವೇಶನ ಹಾಗೂ ಬಜೆಟ್ ಮಂಡನೆ ಮುಗಿಯುವವರೆಗೂ ಯಥಾಸ್ಥಿತಿಯಲ್ಲಿಯೇ ಸಾಗಲಿ ಅನ್ನೋ ಸೂಚನೆ ಬಂದಿದೆ ಅಂತ ಹೇಳಲಾಗ್ತಿದೆ. ಅಲ್ಲಿಗೆ ಸಿದ್ದರಾಮಯ್ಯಗೆ ಸಿಎಂ ಆಗಿ ಮುಂದುವರಿಯಲು 3 ತಿಂಗಳು ಬೋನಸ್ ದೊರಕಿದಂತಾಗಿದೆ. ಯುಗಾದಿ ಬಳಿಕ ಡಿಕೆಶಿಗೆ ಸಿಎಂ ಸ್ಥಾನ ದಕ್ಕುವ ಸಾಧ್ಯತೆ ಇದೆ. ಜನವರಿಯಲ್ಲಿಯೇ ನಡೆಯಲಿದೆ ಕುರ್ಚಿ ಕ್ರಾಂತಿ. ಹೊಸ ಬಾಂಬ್ ಸ್ಫೋಟಿಸಿದ ಡಿಕೆಶಿ ಪರಮಾಪ್ತ. ಒಂದು ಕಡೆ ಯುಗಾದಿಗೆ ನಾಯಕತ್ವ ಬದಲಾವಣೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಮತ್ತೊಂದು ಕಡೆ ಡಿಕೆಶಿ ಆಪ್ತ ಶಿವಗಂಗಾ ಬಸವರಾಜ್ ಜನವರಿಯಲ್ಲಿಯೇ ಕ್ರಾಂತಿ ಸಂಭವಿಸಲಿದೆ ಅಂತ ಹೇಳಿಕೆ ನೀಡೋ ಮೂಲಕ ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ. ಜನವರಿ ಕೇಳ್ರಿ ಇದನ್ನ, ಸರ್ ಡಿಸೆಂಬರ್ ಮುಗಿತು ನೀವು ಹೇಳಿದ್ರಲ್ಲ ಏನು ಅಂತ ಕೇಳಿದ್ರೆ ಅವತ್ತು ಉತ್ತರ ಕೊಡ್ತೀನಿ. ಇವತ್ತು ಯಾಕೆ ಸಂಕ್ರಾಂತಿ ಅಂತೂ ಆಗ್ತದೆ, ಸಂಕ್ರಾಂತಿ ಆಗಲೇಬೇಕು, ಅದೊಂದು ವಿಶೇಷ ದಿನ. ಯಾಕೆಂದರೆ ದೀಪಾವಳಿ ಯುಗಾದಿ ಎಲ್ಲ ಡೇಟ್ ಚೇಂಜ್ ಆಗ್ತವೆ. ನಾನು ನೋಡ್ದಂಗೆ ಸಂಕ್ರಾಂತಿ ಯಾವಾಗಲೂ ಜನವರಿ 14ಕ್ಕೆ ಬರುತ್ತೆ. ಈ ಸರಿ ಜನವರಿ 14ಕ್ಕೆ ಸಂಕ್ರಾಂತಿ ಮುಂದೆ ಹಬ್ಬ ಮಾಡ್ತೀವಿ. ಕುರ್ಚಿ ಕದನ ಗೊಂದಲಕ್ಕೆ ಹೊಣೆ ಯಾರು? ಮಾಧ್ಯಮಗಳನ್ನ ದೂರಿದ್ದೇಕೆ ಸಿಎಂ ಸಿದ್ದು? ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಗೊಂದಲಕ್ಕೆಲ್ಲ ಬಿಜೆಪಿ ಹಾಗೂ ಕೆಲವು ಮೀಡಿಯಾಗಳು ಕಾರಣ ಅಂತ ಹೇಳಿದ್ರು. ಅಸಲಿಗೆ ಇಲ್ಲಿ ಮಾಧ್ಯಮಗಳ ಪಾತ್ರ ಎಲ್ಲಿ ಬಂತು ಅನ್ನೋದೇ ಅರ್ಥವಾಗ್ತಿಲ್ಲ. ವ್ಯಾಪಾರ ಒಪ್ಪಂದ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದು ಸುಳ್ಳ? ಗೊಂದಲ ಇಲ್ದಿದ್ರೆ ಎಐಸಿಸಿ ಅಧ್ಯಕ್ಷರೇ ಬೆಂಗಳೂರಿಗೆ ಬಂದು ಎಲ್ಲವನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ಯಾಕೆ? ಪೋಸ್ಟರ್ ವಾರ್ಗಳು ಶುರುವಾಗಿದ್ದು ಹೇಗೆ? ಡಿಕೆಶಿ ಆಪ್ತರು ದೆಹಲಿಗೆ ಹೋಗಿ ಗೊಂದಲ ತಿಳಿಗೊಳಿಸಿ ಅಂತ ಹೈಕಮಾಂಡ್ ಮುಂದೆ ತೋಡಿಕೊಂಡಿದ್ದೇಕೆ? ಈ ಎಲ್ಲ ಹೇಳಿಕೆಗಳಿಗೆ ಕರ್ನಾಟಕದ ಜನರೇ ಸಾಕ್ಷಿ ಇದ್ದಾರೆ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. ಅವ್ರೇನ್ ಮಾತು ಕೊಡ್ತಾರೆ ಆ ಮಾತಿನಂತೆ ನೋಡ್ಕೋತಾರೆ. ಇಲ್ಲಿ ಹೇಳ್ತಕ್ಕಂಥ ವಿಷಯ ಅಲ್ಲ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂಥ ಸಬ್ಜೆಕ್ಟ್ ಅಲ್ಲ. ಇವತ್ತೇನು ಬೆಳವಣಿಗೆಗಳು ನಡೀತಾ ಇದೆ ರಾಜ್ಯದಲ್ಲಿ, ಅದಕ್ಕೊಂದು ಅಂತಿಮವಾದಂಥ ರೂಪ ಕೊಡಿ ಅಂತೇಳಿ ಮನವಿ ಮಾಡಲಿಕ್ಕೆ ಹೈಕಮಾಂಡ್ ಹತ್ರ ಹೋಗಿದ್ದೆ. ಇಷ್ಟೆಲ್ಲ ಹೇಳಿಕೆಗಳು ಕಣ್ಣ ಮುಂದೆಯೇ ಇವೆ. ಆದರೆ ನಾಯಕತ್ವ ಗೊಂದಲದ ಬಗ್ಗೆ ಮಾಧ್ಯಮಗಳಂತ ಬೆರಳು ತೋರಿಸಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆಗಳು ಈಗ ಕಾಡ್ತಾ ಇವೆ. ಇದರಾಚೆಯೂ ಕೂಡ ಕೈಪಾಳ್ಯದಲ್ಲಿ ಎಲ್ಲ ಗೊಂದಲಗಳು ಬಗೆಹರಿದವ ಅಂದರೆ ಅದೂ ಇಲ್ಲ. ಸದ್ಯ ಒಂದು ಅಲ್ಪ ವಿರಾಮ ಬಿದ್ದಿದ್ದು ಮಾರ್ಚ್ವರೆಗೂ ಈ ಕಿರೀಟ ಕದನ ಜಾರಿಯಲ್ಲಿಯೇ ಇರಲಿದೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ರವಿವಾರ ಗೇಮ್ಸ್ ಆಫ್ ಥ್ರೋನ್ಸ್ ಫೈನಲ್ ಎಪಿಸೋಡ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅಲ್ಲಿ ಯಾವ ನಿರ್ಧಾರಗಳು ಆಚೆ ಬರಲಿವೆ, ಏನೆಲ್ಲ ಕ್ರಾಂತಿಕಾರಕ ಬದಲಾವಣೆಗಳು ಕೈಪಾಳ್ಯದಲ್ಲಿ ಸಂಭವಿಸಲಿವೆ ಅನ್ನೋದು ಗೊತ್ತಾಗಲು ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇವೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.